ತಮಗೆ ಜನ್ಮದಿನದ ಶುಭಾಶಯಗಳು ಸರ್. ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಹಾಗೂ ತಮಗೆ ಶುಭ ಹಾರೈಸಕ್ಕೆ ಬಂದಿರೋಂಥ ಸ್ನೇಹಿತರುಗಳ ಹಿತೈಷಿಗಳಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮಸ್ಕಾರ. ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೇಯಸ್ ಗೌಡ ಮತ್ತು ಸ್ನೇಹಿತರು ಸೇರಿ ಪ್ರಥಮವರೆಗೆ ಗೋಪಾಲ್ಗೌಡ ನರ್ಸಿಂಗ್ ಹೋಮಿನ ಸಹಯೋಗದೊಂದಿಗೆ ಡಾಕ್ಟರ್ ಸುಶ್ರುತ್ ಗೌಡ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಏರ್ಪಡಿಸಿದ್ದಾರೆ. ಸುಶ್ರುತ್ ಗೌಡರು ಈಗಾಗಲೇ ಹೇಳ್ತಾಯಿದ್ರು, ಕಳೆದ 10 ವರ್ಷದಿಂದ 1 ಲಕ್ಷಕ್ಕೂ ಹೆಚ್ಚು ಈ ಥರ ಕ್ಯಾಂಪಿನ ತಪಾಸಣೆ ಕ್ಯಾಂಪ್ಗಳು ಮಾಡಿ ಅಲ್ಲಿ ಬರುವಂಥ ಎಲ್ಲ ಪೇಷಂಟ್ಗಳಿಗೆ 50% ರಿಯಾಯಿತಿ ಕೂಡ, ಎಲ್ಲ ರೀತಿಯ ಚಿಕಿತ್ಸೆಯಲ್ಲಿ 50% ರಿಯಾಯಿತಿ ಮತ್ತು ಕನ್ಸಲ್ಟೇಷನ್ನ ಉಚಿತವಾಗಿ ಮಾಡ್ತಾ ಬಂದಿದ್ದಾರೆ. ಈ ಒಂದು ಕಾರ್ಯಕ್ಕೆ ನನಗೆ ಗೊತ್ತಿರಲಿಲ್ಲ. ಕಳೆದ ಬಾರಿ ಇವರು ಏನು ಚಾಮರಾಜ ಕ್ಷೇತ್ರದ ಎಲ್ಲ ಬಡಾವಣೆಗಳಲ್ಲಿ, ಪ್ರತಿ ಉದ್ಯಾನವನಗಳಲ್ಲಿ ಇವರು ಅಲ್ಲೇ ಹೋಗಿ ಉಚಿತವಾಗಿ SM ಕೃಷ್ಣ ನೇರೋ ಸೆಂಟರ್ ವತಿಯಿಂದ ಇವರು ಭಾಳಷ್ಟು ಉಚಿತ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಿದ್ದಾರೆ. ಅದೇ ರೀತಿ ಈ ಬಾರಿ ನಮ್ಮ ಹುಟ್ಟುಹಬ್ಬಕ್ಕೆ ನನಗೆ ಗೊತ್ತೇ ಇರಲಿಲ್ಲ. ನಿನ್ನೆ ಬೆಳಗ್ಗೆ ಕಾರಣಾಂತರದಿಂದ ಮಾತಾಡಬೇಕಾದ್ರೆ ಅವರು ತಪ್ಪು ಹೇಳಿದ್ರು. ನಾನು ಯಾಕೆ ಸರ್ ನನಗೆ ಹೇಳಿಲ್ಲ, ಭಾಳ ಚೆನ್ನಾಗಿ ಅರೇಂಜ್ ಮಾಡ್ಬೋಯ್ತಲ್ಲ ಇನ್ನೂ ಅಂತ ಹೇಳಿದೆ. ಇಲ್ಲ, ನಿಮ್ಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತೇಳಿ ನಾನು ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಿರಂತರವಾಗಿ ಈ ಒಂದು ಹೆಲ್ತ್ ಕ್ಯಾಂಪ್ ಮಾಡೋ ಮುಖಾಂತರ ನಾನು ನಿಮ್ಮ ಜೊತೆ ಇರ್ತೇನೆ. ಈ ಭಾಗದ ಜನರು, ಮಧ್ಯಮ ವರ್ಗದ ಅತಿ ಹೆಚ್ಚು ವಾಸ ಮಾಡುವಂಥ ಈ ಭಾಗದಲ್ಲಿ ಅವರಿಗೆ ಆರೋಗ್ಯ ಬಗ್ಗೆ ಕಾಳಜಿ ಉಂಟುವಂಥ ಕೆಲಸನ ಮಾಡ್ತೇನೆ ಅಂಥೇಳಿ ಈಗಾಗಲೇ ಅವ್ರು ಹೇಳಿ ಈ ಭಾಗದಲ್ಲಿ ಭಾಳಷ್ಟು ಜನಕ್ಕೆ ನಾನು ರೆಫರ್ ಮಾಡಿದ್ದೀನಿ. ಇವರು ಹಾಸ್ಪಿಟ್ಲಿಗೆ ಹೋಗ್ಬೋದು, ಇವರು ಒಂದು MRI ಸ್ಕ್ಯಾನ್ ಇರ್ಬೋದು, ಚಿಕಿತ್ಸೆ ಇರ್ಬೋದು, ಔಷಧಿ ಇರ್ಬೋದು, ಎಲ್ಲರಿಗೂ ಕೂಡ ಅವರ ಅನುಸಾರವಾಗಿ ಯಾರು ಜನ ಪೇಷಂಟ್ ಹೋಗ್ತಾರೆ ಅವರ ಅನುಗುಣವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಜೊತೆಗೆ ಭಾಳಷ್ಟು ಡಿಸ್ಕೌಂಟು ಕನ್ಸಲ್ಟೇಷನ್ ತೊಗೊಳ್ಳದೇ ಇವತ್ತು ಮೈಸೂರು ನಗರದಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ಡಾಕ್ಟ್ರುಗಳು ಹೋದ ತಕ್ಷಣ ಅವ್ರು ಮುಟ್ಟೆ ನೋಡಲ್ಲ ಪೇಷಂಟ್ನ. 500,000 ಫೀಸ್ ಮಾಡುವ ಕಾಲದಲ್ಲಿ ಇವರು ನಿರಂತರವಾಗಿ ಉಚಿತವಾಗಿ ಮಾಡ್ತಿದ್ದಾರೆ. ಜೊತೆಗೆ ಇವ್ರಿಗೆ ನಾನು ಹೇಳಿದೆ, ಪ್ರತಿ ಸೋಮವಾರ ಇವರಿಗೆ ಒಂದು 200 ಜನ ಪೇಷಂಟ್ ಇರ್ತಾಯಿದ್ರು. ನಾನು ಡಾಕ್ಟ್ರಿಗೆ ಹೇಳಿದೆ, ಇಲ್ಲ ನಿಮ್ಮದು ಇವು ಸೇವೆ ಇನ್ನೂ ಮುಂದುವರಿಬೇಕು ಸರ್, ನೀವು ವಾರಕ್ಕೆ ಒಂದಿನ ಮಾಡಬೇಡಿ, ದಯಮಾಡಿ ಸಂಜೆ ಟೈಮ್ ನೀವು ಮನೆ ಹತ್ರ ಮಾಡಬೇಕು ಅಂತೇಳಿ ಇವರು ಅದೇ ರೀತಿ ಇವತ್ತು ಗೋಕುಲಂನ ಡಾಕ್ಟರ್ಸ್ ಕಾರ್ನ ಹತ್ರ ಅವ್ರು ಸ್ವಂತ ವಾಸ ಮಾಡೋ ಮನೆಯಲ್ಲಿ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ನಿರಂತರವಾಗಿ ಪೇಷಂಟ್ ನೋಡುವಂಥ ಕೆಲಸ ಮಾಡ್ತಿದ್ದಾರೆ. ದೇವರು ಹೆಚ್ಚಿನ ಅವರಿಗೆ ಇನ್ನೂ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡೋ ಅವಕಾಶ, ಅಧಿಕಾರ, ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಇದೇ ಥರ ಜನಕ್ಕೆ ಸಹಾಯ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ, ಜೊತೆಗೆ ಇವತ್ತು ಇಂದಿರಾ ಗಾಂಧಿ ಬ್ಲ್ಯಾಕ್ ಅಧ್ಯಕ್ಷರು ಆತ್ಮೀಯರು ಆದಂಥ ರವೀಣ ಸರ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಕಾಂಗ್ರೆಸ್ಸಿನ ಮುಖಂಡರಂಥ ಕೇಬಲ್ ನಾಗಣ್ಣವ್ರು ಇದ್ದಾರೆ. ನಮ್ಮ ಮಂಚಗಡನಕೊಪ್ಪಲಿನ ನಮ್ಮ ಹಿರಿಯ ಕಾಂಗ್ರೆಸ್ನ ನಿಷ್ಠಾವಂತ ಕಾಂಗ್ರೆಸ್ನ ರಾಮಚಂದ್ರನವರು ಇದ್ದಾರೆ, ಮೂರ್ತಿಯವರು ಇದ್ದಾರೆ, ನಮ್ಮ ಆತ್ಮೀಯ ಸ್ನೇಹಿತರು ಸುನೀಲ್ ಅವರು ಇದ್ದಾರೆ, BJP ಮುಖಂಡರು ನರಸಿಂಹಣ್ಣವರು ಇದ್ದಾರೆ, ನಮ್ಮ ಇವರು ಅಲ್ಲಲ್ಲ ವೆಂಕಟೇಶ್ ಇವತ್ತು ಇವರು ಸಿದ್ದರಾಜಣ್ಣವರು ಇದ್ದಾರೆ, ಮತ್ತು ನಮ್ಮ ವೆಂಕಟೇಶ್ ಅವರು ಇದ್ದಾರೆ. ಹಿಂಗೆಲ್ಲ ಮುಖಂಡರು ಕೂಡ ಇವತ್ತು ಬಂದು ನನಗೆ ಶುಭ ಕೋರಿದ್ದಾರೆ. ಇದ್ರ ಜೊತೆಗೆ ನನಗೆ ರಾಜಕೀಯ ಕೂಡ ಇದೇ ರೀತಿ ನನ್ನ ಜೊತೆ ಇರಿ ಅಂತೇಳಿ ಇವತ್ತು ಹೇಳಿದ್ರು ಹರೀಶ್ ಗೌಡರು. ನಾವು ಯಾವತ್ತಿದ್ರು ಕಾಂಗ್ರೆಸ್ ಪಕ್ಷ ಜೊತೆ ಇರ್ತೀವಿ, ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ, ಹಾಗಾಗಿ ಬಡವರ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ. ನಿಮಗೆ ಗೊತ್ತಿದೆ, ಸರ್ಕಾರದ 5 ಗ್ಯಾರಂಟಿಗಳು ಕೊಡೋ ಮುಖಾಂತರ ಎಲ್ಲ ಸಾರ್ವಜನಿಕವಾಗಿ ಮಧ್ಯಮ ವರ್ಗದವರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ನನ್ನ ಸ್ನೇಹಿತರಿಗೂ ವಂದಿಸುತ್ತೇನೆ. ನಮಸ್ಕಾರ. ನಾನೇ ಹೇಳ್ಬಿಡ್ತೀನಿ. ಡಾಕ್ಟರ್ ಮದರ್ಸಿ ನಮಸ್ಕಾರ. ನಾನು ರವಿ ಮಂಚೇಗೌಡನಕೊಪ್ಪಲು ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಅಧ್ಯಕ್ಷರು. ಈ ದಿನ ನಮ್ಮ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಚೇತನ್ ವಿಶ್ಕಂಠೇಗೌಡರು ನಮ್ಮ ಕುಂಬಾರಕೊಪ್ಪಲು ಗ್ರಾಮದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಮತ್ತು ಯುವಕರ ಬೆಂಬಲಕ್ಕೆ ಸತತವಾಗಿ ಅವರು ದುಡಿತಿದ್ದಾರೆ. ಈ ದಿನ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಡಾಕ್ಟರ್ ಗೋಪಾಲ್ಗೌಡ ಆಸ್ಪತ್ರೆಯ ಸಹಯೋಗದೊಂದಿಗೆ ಇಲ್ಲಿ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಇಲ್ಲಿ ಮಾಡ್ತಿದ್ದಾರೆ. ಸಮಾಜಮುಖಿಯಾದ ಕೆಲಸ ಕಾರ್ಯಗಳಲ್ಲಿ ನಮ್ಮ ಚೇತನ್ ರವರು ತೊಡಗಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆನೂ ಕೂಡ ನಮ್ಮ ಪಕ್ಷಕ್ಕೆ ಸಂಘಟನೆ ತೊಡಗಲಿ, ಪಕ್ಷವೂ ಕೂಡ ಅವರಿಗೆ ಗುರುತಿಸಲಿ ಅಂತೇಳಿ ನಮ್ಮ ಶಾಸಕರಾದ ಹರೀಶ್ ಗೌಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸ್ತಾನೆ. ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಇದೆ, ಸಂಜೆ ರಸಮಂಜರಿ ಕಾರ್ಯಕ್ರಮ, ಅಲ್ಲೂ ಕೂಡ
ಸಾರ್ವಜನಿಕವಾಗಿ ವೃದ್ಧರಿಗೆ ಅನೇಕ ಸವಲತ್ತುಗಳನ್ನು ಕೊಡುವಂತಹ ಕಾರ್ಯಕ್ರಮ ಚೇತನ್ ನಿಷ್ಕಂಠೇಗೌಡರು ಏರ್ಪಾಡನ್ನು ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ನಮ್ಮ ಎಲ್ಲ ಚಾಮರಾಜ ಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ನಮ್ಮ ಆರ್ ಮೂರ್ತಿಯವರ ಪರವಾಗಿ ನಮ್ಮ ಎಲ್ಲ ಇಂದಿರಾ ಗಾಂಧಿ ಬ್ಲಾಕಿನ ಪದಾಧಿಕಾರಿಗಳ ಪರವಾಗಿ ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಕುಂಬಾರಕೊಪ್ಪಲಿನ ಹೆಮ್ಮೆಯ ಪುತ್ರ ಅಜಾತಶತ್ರು ಚೇತನ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತೊಂದು ದೊಡ್ಡ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೀವಿ. ಶ್ರೇಯಸ್ ಗೌಡ ಮತ್ತು ಅವರ ಗೆಳೆಯರೆಲ್ಲ ಸೇರಿ, ಚೇತನ್ ಅವರ ಅಭಿಮಾನಿಗಳೆಲ್ಲ ಸೇರಿ ಈ ಒಂದು ಹೆಲ್ತ್ ಕ್ಯಾಂಪ್ನ ಮಾಡಿದ್ದಾರೆ. ಇದು ಒಂದು ಭಾಳಷ್ಟು ಒಳ್ಳೆಯ ಕೆಲಸ. ಯಾಕೆಂದರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನೇ ಚೇತನ್ ಅವರು ಬಹಳಷ್ಟು ವರ್ಷಗಳಿಂದ ಅವರು ಅವರ ಕುಟುಂಬದವರು ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಗ್ರಾಮದಲ್ಲಿ ಅವ್ರಿಗೆ ಭಾಳಷ್ಟು ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಅವ್ರಿಗೆ ಇಲ್ಲಾಂದ್ರೂ ಒಂದು 8ರಿಂದ 10 ಜನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಕ್ರೀಡೆಗಳಿರ್ಬೋದು, ದೇವಸ್ಥಾನದ ಉದ್ಧಾರ ಇರ್ಬೋದು, ಅಥವಾ ಪೂಜೆಗಳಿರ್ಬೋದು, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಇವರ ಸಹಾಯಕ್ಕೆ ಬರ್ತಾರೆ. ಅವ್ರು ಯಾವತ್ತೂ ಎಂದಿಗೂ ಬರಿಗೈಯಲ್ಲಿ ವಾಪಸ್ ಹೋದದ್ದೇ ಇಲ್ಲ. ಅದರಿಂದ ಭಾಳಷ್ಟು ವರ್ಷಗಳಿಂದ ಇದು ಮಾಡ್ತಾರೆ. ಯಾವುದೇ ಒಂದು ರಾಜಕೀಯದ ಒಂದು ಉದ್ದೇಶನೋ ಅಥವಾ ಬೇರೆ ಯಾವುದೋ ಉದ್ದೇಶದಿಂದ ಅವ್ರು ಮಾಡ್ತಾ ಇಲ್ಲ. ಅವರ ಸ್ವಂತ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಅವರು ಸಮಾಜಕ್ಕೋಸ್ಕರ ತಮ್ಮ ಒಂದು ಆಸ್ತಿಯನ್ನು ಇಂಥ ಕ್ರೀಡೆಗಳಿಗೆ ಮತ್ತು ಒಳ್ಳೆಯ ಕಾರ್ಯಗಳಿಗೆ, ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಅವರು ತೊಡಗಿಸ್ಕೊಂಡಿದ್ದಾರೆ. ಇದರಿಂದ ಇಂಥವರು ರಾಜಕೀಯಕ್ಕೆ ಬರಬೇಕು, ಇಂಥವ್ರಿಗೆ ಒಂದು ಉನ್ನತ ಹುದ್ದೆಗಳು ಸಿಗಬೇಕು. ಇದರಿಂದ ಆ ಒಂದು ರಾಜಕೀಯ ಹುದ್ದೆಯಿಂದ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ತಾಯಿ ಚಾಮುಂಡೇಶ್ವರಿ ಕೃಪೆ ಇವ್ರ ಮೇಲೆ ಇರಲಿ, ಇವರ ಕುಟುಂಬದ ಮೇಲೆ ಇವರಿಗೆ ಆಯಸ್ಸು ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ ಮತ್ತು ಉನ್ನತ ಹುದ್ದೆಗಳು ಇವ್ರ ಹತ್ರ ಬರಲಿ ಅಂತ ಹೇಳ್ತಾ ಅವ್ರಿಗೆ ಹಾರೈಸ್ತಾ, ಮತ್ತು ಇವತ್ತು ನನಗೆ ಇಲ್ಲಿ ಬಂದು ಈ ಫ್ರೀ ಹೆಲ್ತ್ ಕ್ಯಾಂಪ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಶ್ರೇಯಸ್ ಗೌಡ ಮತ್ತು ಕುಂಬಾರಕೊಪ್ಪಲಿನ ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ಗ್ರಾಮಸ್ಥರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.